ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ. ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತಲೇ ಹೇಳಿದ್ದು. ಫ್ಲೈಟಲ್ಲಿ ಕರ್ಕೊಂಡು ಹೋಗೋದಷ್ಟೇ ಅಲ್ಲ, ಫ್ಲೈಟಲ್ಲಿ ಊಟನೂ ಮಾಡಿಸ್ತೀನಿ. ಎಲ್ಲಿ, ಹೇಗೆ, ಏನು ಅಂತ ಮುಂದೆ ಹೇಳ್ತೀನಿ ಬನ್ನಿ. ನೀವು ನಾರ್ಮಲ್ ಆಗಿ ಎಲ್ಲ ಹೋಟೆಲ್ಸ್ ಅಲ್ಲಿ, ರೆಸಾರ್ಟ್ ಅಲ್ಲಿ, ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಊಟ ಮಾಡಿರ್ತೀರಾ. ಆದ್ರೆ ಫ್ಲೈಟ್ ಒಳಗಡೆ ಊಟ ಮಾಡಿದೀರಾ? ಮಾಡಿಲ್ಲ ಅಂದ್ರೆ ನೀವು ಬನ್ನರ್ಘಟ್ಟ ಹತ್ರ ಇರೋ ಈ ಟೈಗರ್ ಏರೋ ರೆಸ್ಟೋರೆಂಟ್ ಬನ್ನಿ. ಇದಿರೋದು ಬನ್ನರ್ಘಟ್ಟ ಇಂದ 2 ಕಿಲೋಮೀಟರ್ ದೂರದಲ್ಲಿ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ ನಿಯರ್ ಬೈ ಬನ್ನರ್ಘಟ್ಟ ಅಂತ ಹಾಕಿದ್ರು ಸಾಕು. ನೀವು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗೋಕ್ಕಿಂತ ಮುಂಚೆ ಮೈನ್ ರೋಡ್ ಅಲ್ಲೇ ನಿಮ್ಗೆ ಇದು ದೊಡ್ಡದಾಗಿ ಕಾಣಿಸುತ್ತೆ. ಈ ತರ ಕಾನ್ಸೆಪ್ಟ್ ಇಟ್ಕೊಂಡು ರೆಸ್ಟೋರೆಂಟ್ ಮಾಡಿರೋದು ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ. ಸೇಮ್ ಫ್ಲೈಟ್ ಹೇಗಿದೆಯೋ ಸೇಮ್ ಮಾಡೆಲ್ ನ ರೆಡಿ ಮಾಡಿಟ್ಟಿದ್ದಾರೆ. ಫ್ಲೈಟ್ ಇಂಜಿನ್ ಆಗಿರ್ಬೋದು, ಟೈರ್ಸ್ ಆಗಿರ್ಬೋದು, ಎಲ್ಲಾನು ಮಾಡಿದ್ದಾರೆ. ಯೂನಿಕ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ಈ ತರ ಕಾನ್ಸೆಪ್ಟ್ ನ ನೀವು ದುಬಾಯಿ, ಇಂಡೋನೇಷ್ಯಾದಲ್ಲಿ ನೋಡ್ಬೋದು. ಆ ತರ ಒಂದು ಐಡಿಯಾನ ಯೂಸ್ ಮಾಡಿ ನಮ್ ಬ್ಯಾಂಗ್ಳೂರಲ್ಲಿ ಮಾಡಿರೋದು ನಿಜವಾಗ್ಲೂ ಗ್ರೇಟ್. ಇಲ್ಲಿ ನೀವು ಊಟ ಮಾಡಲ್ಲ ಅಂತಂದ್ರೆ ಪರ್ ಹೆಡ್ ಅಂದ್ರೆ ಒಬ್ರಿಗೆ 100 ರೂಪಾಯಿ ಕೊಟ್ಟು ಒಳಗಡೆ ಹೋಗಿ ವಿಸಿಟ್ ಮಾಡ್ಬೋದು. ನೀವು ಊಟ ಮಾಡ್ತೀನಿ ಅಂದ್ರೆ ಊಟಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಮೊದಲು ಇಲ್ಲಿ ಬೋರ್ಡಿಂಗ್ ಪಾಸ್ ತಗೊಬೇಕು. ಒಬ್ರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಅಂದ್ರೆ 3 ವರ್ಷದಿಂದ ಕೆಳಗಡೆ ಇರೋರಿಗೆ ಟಿಕೆಟ್ ಇರಲ್ಲ.